ನಮಸ್ತೆ ಬಂಧುಗಳೇ, ಈಗಾಗಲೇ 10 ಗಂಟೆಗೆ ಹಾಸನದಿಂದ ಒಂದು ಕಾಲ್ ಬರ್ತದೆ. ಅಲ್ಲಿ ಯಾರೋ ಒಂದು ನೀರಿಗೆ ಬಿದ್ದಾರಂತ. ಅಲ್ಲಿಂದ ಗೊರೂರು ಅಂತ ಊರು. ಇದೇ ಕೆರೆ, ಇದೇ ಹೊಳೆಯಲ್ಲಿ ನೀರಿಗೆ ಬಿದ್ದದ್ದು. ಹುಡುಕಾಡ್ತಾ ಇದ್ದಾರೆ, ಬೆಳಿಗ್ಗೆಯಿಂದ ಸಿಕ್ಕಿಲ್ಲ. ಈಗ ನಮ್ಮ ಈಶ್ವರ್ ಮುಲ್ಪೆ ತಂಡ ಅಲ್ಲಿಗೆ ಹೊರಡ್ತಾ ಇದ್ದೆ. ರಾತ್ರಿ ಬೆಳಿಗ್ಗೆ ಆಗೋದ್ರೊಳಗೆ ಅಲ್ಲಿರ್ತೇವೆ. ನೋಡಿ ಬಂಧುಗಳೇ, ಈಗಾಗಲೇ ಗೊರೂರು ಹೊಳೆಗೆ ಬರ್ತಾ ಇದ್ದೇವೆ. ಇದು ಗೊರೂರು ಡ್ಯಾಮ್ನ ನಿಂತ ನೀರು, ಇಲ್ಲಿ ಬ್ಯಾಕ್ ವಾಟರ್. ಇದೇ ಜಾಗದಲ್ಲಿ ಬಿದ್ದದಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇನ್ನು. ಅವರಿಬ್ರು ಅಂತ ಅವ್ರ ಮಾವ ಹೇಳ್ಕೊಳಕ್ ಹೋಗಿದ್ದಾರೆ. ಅವ್ರು ತೋರಿಸ್ತಾ ಇರೋದು ಆ ಜಾಗ ತೋರಿಸ್ತವ್ರೆ. ನಾವ್ ಹೇಳ್ತಾರೆ ಇಲ್ಲಿ ಬಿದ್ದಿರ್ಬೋದು, ಇಲ್ಲಿ ಹಾಳ ಸಿಕ್ಕಾಬಿಟ್ಟ ಹಾಳ ಇದೆ. ಒಟ್ಟು ಈಗ ಫಸ್ಟ್ ನೀರಲ್ಲಿ ಎಷ್ಟು ಜನ ಮುಳುಗಿದ್ರು? ಇಬ್ರು ತಂಗಿ. ಅವರು ರಮ್ಮನ್ನ ತಮ್ಮ ಅವ್ರು ಬಂದು ಫ್ಯಾಮಿಲಿ ಬಂದಿರೋದು. ಇವ್ರು ಇಷ್ಟಿರೋರು, ಅವ್ರು ಅವ್ರ ಅಣ್ಣ, ಇವಳು ಮತ್ತೆ ಅವ್ರ ಅಕ್ಕನು ಅವ್ರ ಬಾವನು, ಚಿಕ್ಕ ಮಕ್ಕಳು ಇದ್ದಾವೆ. ಅವ್ರೇ ಮಾಡ್ತಾರೆ, ಮಕ್ಳು ಕೂರ್ಸ್ಕೊಂಡು ಇಬ್ರು ಅವರು ಆಟ ಆಡ್ತಾವ್ರೆ. ಇಲ್ಲಿ ಹೋಯ್ತಾ ಅವ್ರು ಇಬ್ರು ಮಾಡೋರು ಹೋಗ್ಬಿಡಿ ಅಂತ ಹೇಳವ್ರೆ. ಹೋಯ್ತಾ ಗುಂಡಿ ಸಿಕ್ಕೈತೆ, ಕೆಳಗೆ ಬಿದ್ದವ್ರೆ. ಕೈ ಮಾತ್ರ ನೋಡಿದಾಗ ಅವ್ರು ಓಡ್ ಬಂದು ಕೈ ಎತ್ತಿರೋ. ಒಬ್ರನ್ನು ಮೇಲೆತ್ತಿದ್ರು. ಆಮೇಲೆ ಅವ್ರು ಎಳ್ಕೊಂಡವ್ರೆ. ಇಲ್ಲಿ ಹಿಂದಿ ಹುಡುಗರು ಯಾರೋ ಬಟ್ಟೆ ಒಗಿತಿದ್ರಂತೆ. ಅವರು ಎಳ್ಕೊಳ್ಳಿ 3 ಜನ ಅವರು ಹೋಗಿ ಎಳ್ಕೊಂಡ್ಬಿಡ್ತಾರೆ. ಉಳ್ದವ್ರನ್ನ ಆ ಹುಡುಗಿ ಸಿಗ್ಲಿಲ್ಲ. ಫೋನ್ ಮಾಡ್ತೀನಿ. ಹೇಮಾವತಿ ನದಿ ಇಲ್ಲಿ ಸುಮಾರು ಒಂದು 15-16 ಅಡಿ ಕೆಳಗಡೆ ಊರಲ್ಲಿ ಸಿಕ್ಕಾಕೊಂಡಿದ್ಲು ಅವಳು. ಅವಳು ಈಜಲಿಕ್ಕೆ ಗೊತ್ತಿಲ್ಲ. ಮುಂದೆ ಹೋಗಿ ಜಾರಿ ಹೊಂಡಕ್ಕೆ ಬಿದ್ದುಬಿಟ್ಲು. ಅದರಿಂದ ನಂಗೆ ನೀರು ಆಡೋದಲ್ಲ ಸಿಕ್ಕು. ಸೊ ಅವರ ಕುಟುಂಬಸ್ಥರಿದ್ದಾರೆ. ಆ ಹುಡುಗಿ ಹೆಸರು ಸರ್ ಎಷ್ಟು ಏಜ್ ಆಗಿದೆ? 17.5 ವರ್ಷ. 17.5 ವರ್ಷ. ಓಕೆ. ನೀರಲ್ಲಿ ಆಡ್ಲಿಕ್ಕೆ ಅಂತೇಳಿ ಬಂದದಾ? ಜಾರಿ ಬಂದಿದ್ದರು. ಓಕೆ ಓಕೆ. ಎಷ್ಟು ಜನ ಬಂದಿದ್ರು? ಅದು ಎಂತ? 3 ಜನ ಬಂದಿದ್ದರು. 3 ಜನ ಬಂದಿದ್ದದಾ? ಓಕೆ ಓಕೆ. ಇನ್ನೊಬ್ರು ಆಸ್ಪತ್ರೆಯಲ್ಲಿ ಇದ್ದಾರಾ? ಪರವಾಗಿಲ್ಲ, ICU ನಲ್ಲಿದ್ದಾರೆ. ಆಮೇಲೆ ನಾನು ಇನ್ನೊಂದು ಹೆಮ್ಮೆ ಪಡ ಅಂತ ವಿಷಯ ಹೇಳ್ತೀನಿ. ಮನುಷ್ಯ ಇವತ್ತಿನ ದಿನದಲ್ಲಿ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಆದರೆ ನೋಡಿ, ಒಂದು ಮನುಷ್ಯತ್ವ ಮಾನವೀಯತೆನ ಐತೆ ಅನ್ನೋದನ್ನ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರ್ ಅವರು ಇವತ್ತು ಮತ್ತೊಂದು ಸಲ ಪ್ರೂವ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ, ನಿನ್ನೆ ದಿವಸ ಫೈರ್ ಆಫೀಸರ್ ಬಂದು ದಿನಪೂರ್ತಿ ಇಲ್ಲೇ ಹುಡುಕಿದ್ದಾರೆ.
ಹೆಚ್ಚು ಕಮ್ಮಿ ಅರ್ಧ ಒಂದು ದಿವಸ ಕಳೆದಿದ್ದಾರೆ, ಬಾಡಿ ನಮಗೆ ಸಿಗಲಿಲ್ಲ. ಆಮೇಲೆ ನಮ್ಗೆ ಈಶ್ವರಣ್ಣ ಅವ್ರ ನಂಬರ್ ಸಿಕ್ತು, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಇವ್ರ ಬಗ್ಗೆ ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂದರೆ, ಒಗ್ಲದಲ್ಲ ಅಂದರೆ ಒಬ್ಬರು ಸಪೋರ್ಟ್ ಮಾಡಿದ್ರೇ ಅವ್ರದ್ದೊಂದು ಪ್ರತಿಭೆ ಅನ್ನೋದು ಆಚೆಗೆ ಬರುತ್ತೆ. ಅಣ್ಣ ಎಷ್ಟು ತಗೊಂತೀರಾ ಏನು ಎತ್ತ ಅಂತ ಕೇಳಿದಾಗ ನಾವು ದುಡ್ಡಿಗೆಲ್ಲ ಮಾಡ್ತಾ ಇರೋದು, ಇದನ್ನ ಒಂದು ಸಹಾಯವಾಗಿ ಮಾಡ್ತಾ ಇದೀವಿ ನಾವು ಅಂತ ಅಲ್ವಣ. ನಿಮಗೆ ನಮ್ಮ ಗುರುವಿನ ಎಲ್ಲರ ಮೂಲಕ ನಿಮಗೆ ಈ ಮೂಲಕ ಹೃದಯಪೂರ್ವಕ ಅಭಿನಂದನೆಗಳು ಅಣ್ಣ ನಿಮಗೆ, ನಿಜವಾಗ್ಲೂ. ಆಮೇಲೆ ನೋಡಿ, ಆ ಮಗು ಕಾಲೇಜ್ ಹುಡುಗಿ ನಿನ್ನೆ ರಜೆ ಇರೋದ್ರಿಂದ ಬಂದು ಮಲಗಿತ್ತು. ನಿನ್ನೆ 2 ಗಂಟೆ ಮೇಲೆ ಆಗಿರೋದು, ಮತ್ತೆ 2 ಗಂಟೆ ಮೇಲೆ ಅದ ಬಾಡಿ ನೋಡಿದಿದ್ರೆ ಮುಖ ಎಲ್ಲ ಕೊಳ್ತಂಗೆ ಆಗಿರೋದು, ಮೀನುಗಳೆಲ್ಲ ತಿಂದಿರೋವು. ಬಟ್ ಇವ್ರು ಬೆಳಿಗ್ಗೆ ಅಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ 300 ಕಿಲೋಮೀಟ್ರಿಂದ ಬೆಳಗ್ಗೆ 6 ಗಂಟೆಗೆ ಬಂದು ನಾವು ನಿಮಗೆ ನಾನು ಅದನ್ನ ಎತ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಕರೆಕ್ಟಾಗಿ ಸಮಯ ಪ್ರಜ್ಞೆ ನಮಗೆ ಖುಷಿ ಆಯಿತು. 6 ಗಂಟೆಗೆ ಇಲ್ಲಿಗೆ ಬಂದರು, ಆ ಟೀಮ್ ಎಲ್ಲ ಬಂದು 6 ಗಂಟೆಗೆ ಬಂದು ಅರ್ಧ 1 ಗಂಟೆಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಆ ಮಗು ಫ್ರೆಶ್ ಆಗಿದೆ. ಪೋಷಕರಿಗೂ ಒಂದು ಟೆನ್ಷನ್ ಇತ್ತು ನಿನ್ನೆಯಿಂದ, ಪಾಪ ತಾಯಿ ಬಿತ್ತು ಒದ್ದಾಡ್ತವ್ರೆ, ಅವ್ರಿಗೆಲ್ಲ ಒಂದು ಸಮಾಧಾನ. ಈ ಒಂದು ಪುಣ್ಯದ ಕೆಲಸ ನಾನೇನಿದೆ, ನಿಮ್ಮ ಟೀಮ್ ಓವರ್ ಆಲ್ ಏನಿದ್ದೀರಾ, ಈ ಒಂದು ಪುಣ್ಯದ ಕೆಲಸ ಮಾಡ್ತಿದ್ದೀರಲ್ಲ, ಇದು ಯಾವತ್ತೂ ಶಾಶ್ವತವಾಗಿರಲಿ. ಆಗ ಭಗವಂತ ನಿಮ್ಮ ಕುಲದೇವರು ದೇವತೆಗಳೆಲ್ಲರೂ ಇಡೀ ನಿಮ್ಮ ಕುಟುಂಬನ ಎಲ್ರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯಗಳನ್ನ ಮತ್ತೆ ಈ ಥರ ತುಂಬ ಎಲ್ಲಿ ಅಸಹಾಯಕತೆ ಇರುತ್ತೆ ಅಲ್ಲಿ ಸಹಾಯ ಮಾಡೋಂಥ ಶಕ್ತಿಗಳನ್ನ ಕೊಡಲಿ ಅಂತ ದೇವ್ರ ಮೂಲಕ ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಣ್ಣ. ಥ್ಯಾಂಕ್ ಯು ಈಶ್ವರಣ್ಣ. ವಿಷಯ ಏನಂದ್ರೆ, ಅವಳು ನಿನ್ನೆ ಈಗ ನೀರಲ್ಲಿ ಬಿದ್ದಲಲ್ಲ, ಒಂದು 15 ಅಡಿ ಆಳದಲ್ಲಿದ್ದು, ಅವಳು ಒಂದು ಕವಚಿ ಹೋಗಿ ನೆಲಕ್ಕೆ ಕವಚಿ ಬಿದ್ದು, ಯಾಕೆ ಮುಖ ಎಲ್ಲ ಕೆಳಗೆ, ಅದರಿಂದ ಯಾವ ಮೀನ್ಸ್ ಏನು ಮಾಡಿಲ್ಲ. ಅದ ಅವಳ ಹೂಳು ಫುಲ್ ನೆಲದಲ್ಲಿ ಅಡಿಯಲ್ಲಿ ಇತ್ತು, ಅದರಿಂದ ಸಹ ಯಾವ ಮೀನ್ಸ್ ಏನು ಮಾಡಿಲ್ಲ. ಆದಷ್ಟು ಬೇಗ, ಮತ್ತೆ ನೀರು ತುಂಬಾ ಕೋಲ್ಡ್ ಆಗಿತ್ತು. ಇನ್ನು ಸಹ ನೀವು ಮೀನ್ ಮೇಲೆ ಬರ್ಬೇಕಾದ್ರೆ ಸಹ ಸುಮಾರು 8 ಅವರ್ ಮೇಲೆ ಬರ್ಬೇಕು, ಯಾಕಂದ್ರೆ ಡಿಕಂಪೋಸ್ ಆಗಲ್ಲ, ಅಷ್ಟು ಕೋಲ್ಡ್ ಉಂಟು ಅಡಿಯಲ್ಲಿ. ನಾವು ಮೀನನ್ನು ಫ್ರಿಜ್ ಅಲ್ಲೇ ಎಷ್ಟು ಇರ್ತೇವೆ ಕೋಲ್ಡ್ ಆಗಿ ಏನ್ ಕೆಡದ ಅದೇ ತರ ಹಾಗಾಗಿ ಅದೇ ತರ ಫ್ರೆಶ್ ಆಗಿದೆ, ಏನಾಗಿಲ್ಲ. ದೇವತನಿಗೆ ಆ ಹುಡುಗಿಗೆ ಮೇಲೆ ನಮ್ಗೆ ಸಿಕ್ಕಿತ್ತಲ್ಲ ಇಷ್ಟು ಬೇಗ. ಅದೇ ಈ ಗ್ರಾಮ ದೇವರಿಗೊಂದು ಹಣ್ಣುಕಾಯಿ ಮಾಡಿ, ನಾವು ದೇವ್ರಿಗೆ ಯಾವತ್ತು ಯಾವ ಜಾಗಕ್ಕೆ ಬಂದ್ರು ಸಹ ಆ ಭೂಮಿಗೆ ಒಡನ್ಗೆ ಮತ್ತೆ ಇಲ್ಲಿ ಗ್ರಾಮ ದೇವರಿಗೆ ಕೈ ಮುಗಿತೇವೆ. ಆ ದೇವರಿಗೊಂದು ಹಣ್ಣುಕಾಯಿ ಮಾಡಿ.